ಕನ್ನಡಿಗರ ನಮಸ್ಕಾರ. ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿ ಅಜಿತ್ ಪವಾರ್ ತಾವೇ ನಂಬಿದ ಮೌಲ್ಯಗಳಿಗೆ ತಾವೇ ಬಲಿಯಾದರು ಅಂತ ಅನ್ನಿಸ್ತಾ ಇದೆ. ಅವ್ರು ನಂಬಿದಂಥ ಮೋಸ, ವಂಚನೆ, ಭ್ರಷ್ಟಾಚಾರ, ಕುತಂತ್ರ ರಾಜಕೀಯಕ್ಕೆ ತಮ್ಮನ್ನೇ ತಾವು ಬಲಿ ತೆಗೆದುಕೊಂಡಿದ್ದಾರೆ ಅಂತ ಅನಿಸ್ತಾ ಇದೆ. 70,000 ಕೋಟಿಗೂ ಅಧಿಕವಾದ ಇರಿಗೇಷನ್ ಪ್ರಾಜೆಕ್ಟ್ ಸ್ಕ್ಯಾಮು, ಜೊತೆಗೆ ಬ್ಯಾಂಕ್ ಸ್ಕ್ಯಾಮ್ಗಳು, ಲ್ಯಾಂಡ್ ಡೀಲ್ ಸ್ಕ್ಯಾಮ್ಸ್ಗಳು, ಕುತಂತ್ರವಾದ ರಾಜಕೀಯ ಮಾಡ್ತಾ ಇರೋದು, ಈ ಥರದ್ದೆಲ್ಲವನ್ನ ಮೌಲ್ಯಗಳನ್ನು ಅವರು ಬಿತ್ತರ ಮಾಡಿದರು. ಅಂಥದ್ದೇ ಮೌಲ್ಯಕ್ಕೆ ತಾವು ಬಲಿಯಾಗಿದ್ರು ಅನಿಸ್ತಾ ಇದೆ. ಇದಕ್ಕೆ ನೇರವಾಗಿ ಹೇಳಬೇಕು ಅಂದರೆ ಎರಡು ಕಾರಣಗಳನ್ನ ನಾವು ಅವ್ರ ವಿಮಾನ ಅಪಘಾತದಲ್ಲಿ ನೋಡ್ಬೋದು. ಅವರು ಪ್ರಯಾಣ ಮಾಡ್ತಿದ್ದಂಥ ಲಿಯಾರೋ ಜೆಟ್ 45 ವಿಮಾನ, ಇದು ಔಟ್ಡೇಟೆಡ್ ಆದಂಥ ವಿಮಾನ. ಇದು 2012ರಲ್ಲೇ ಈ ಕಂಪನಿ ಈ ಮ್ಯಾನುಫ್ಯಾಕ್ಚರ್ ಮಾಡೋದನ್ನ ನಿಲ್ಲಿಸ್ತದೆ. 2021ರಲ್ಲಿ ಇದು ಸಂಚಾರ ಮಾಡ್ತಾ ಇದ್ದಂಥ ಎಲ್ಲ ಲೈನ್ಗಳನ್ನು ಕೂಡ ಇದು ನಿಲ್ಲಿಸ್ತದೆ. ಆದರೆ ಭಾರತ ದೇಶದಲ್ಲಿ 2021ರಲ್ಲಿ ಬೇರೆ ಬೇರೆ ಯಾವುದ್ಯಾವುದೋ ಕಾರಣಕ್ಕೆ ಇದು ರಿಜಿಸ್ಟರ್ಡ್ ಆಗುತ್ತೆ. VR ವೆಂಚರ್ಸ್ ಅನ್ನೋರು ಈ ಕಂಪನಿಯನ್ನು, ಈ ಲಿಯಾರೋ ಜೆಟ್ ವಿಮಾನವನ್ನು ನೋಂದಣಿ ಮಾಡ್ತಾರೆ. ಅದಾದ ನಂತರ 28 ದಿನಗಳ ನಂತರ ಭಾರತದ ವಿಮಾನಯಾನ ಸಂಸ್ಥೆಗಳನ್ನ ನಿಯಂತ್ರಣ ಮಾಡಿಸುವಂಥ DGCA ಏನು ಮಾಡುತ್ತೆ ಅಂತಂದರೆ, ವಿಮಾನಗಳ ಸುರಕ್ಷತೆಗಾಗಿ ಗಗನ್ ಅಂತ ಒಂದು ಉಪಕರಣ ಇರಬೇಕು. ಇದು ಸ್ಯಾಟಲೈಟ್ ಆಧಾರಿತವಾಗಿ ಮಳೆ ಅಥವಾ ಹಿಮ ಈ ಥರದ್ದು ಸಂದರ್ಭಗಳಲ್ಲಿ ವಿಮಾನವನ್ನು ಸುರಕ್ಷಿತವಾಗಿಡೋದಕ್ಕೆ ಮತ್ತು ವಿಮಾನ ಲ್ಯಾಂಡಿಂಗ್ ಮಾಡೋದಕ್ಕೆ ಇದು ಪ್ರಮುಖವಾಗಿ ಬೇಕಾಗುತ್ತೆ ಅಂತ ಹೇಳ್ತಾರೆ. ಆದರೆ ಈ ವಿಮಾನದಲ್ಲಿ ಅದು ಅಳವಡಿಕೆ ಆಗಿರಲ್ಲ. 28 ದಿನಗಳಲ್ಲಿ ಅಂತರ ಏನಿತ್ತು, ಆದರೆ ಈ ಕರಪ್ಷನ್ ಮಾಫಿಯಾನೋ ಮತ್ತೊಂದು, ಆದರೆ ಈ ವಿಮಾನಕ್ಕೆ ಆ ಸಾಧನ ಇರಲ್ಲ. ಮತ್ತು ಇದು ಆಲ್ರೆಡಿ ತನ್ನ ಔಟ್ಡೇಟೆಡ್ ಆಗಿದ್ದರಿಂದ ಆಧುನಿಕ ಉಪಕರಣಗಳನ್ನು ಇದು ಹೊಂದಿರಲ್ಲ. ಇದು 16 ವರ್ಷಗಳಷ್ಟು ಹಳೆಯದಾದ ಒಂದು ವಿಮಾನ ಆಗಿರುತ್ತೆ. ಎರಡನೇದು, ಅಜಿತ್ ಪವಾರ್ ಇಳಿಬೇಕಾದಂಥ ವಿಮಾನ ನಿಲ್ದಾಣ, ಬಾರಾಮತಿಯ ವಿಮಾನ ನಿಲ್ದಾಣದಲ್ಲಿ ಅತ್ಯಾಧುನಿಕವಾದ ಲ್ಯಾಂಡಿಂಗ್ ಆಗುವಂಥ ಸಿಸ್ಟಮ್ಸ್ಗಳೇನು ಇರಲಿಲ್ಲ. ILS ಇನ್ಸ್ಟ್ರೂಮೆಂಟ್ ಲ್ಯಾಂಡಿಂಗ್ ಸಿಸ್ಟಮ್ ಅಂತ ಕರೀತಾರೆ, ಆ ಸಿಸ್ಟಮ್ ಕೂಡ ಇರಲಿಲ್ಲ. ಇಲ್ಲಿ ಯಾವುದೇ ತಂತ್ರಜ್ಞಾನದ ವಿಶೇಷವಾದ ತಂತ್ರಜ್ಞಾನ ಇರಲಿಲ್ಲ. ಇದೊಂದು ಕಳಪೆ ಮಟ್ಟದ ವಿಮಾನ ನಿಲ್ದಾಣ ಅಂತ ಹೇಳ್ಬೋದು. ಇವ್ರದೇ ಸರ್ಕಾರ ಇತ್ತು, ಇವ್ರದೇ ವ್ಯವಸ್ಥೆ ಇತ್ತು. ಅತ್ಯುತ್ತಮವಾದ ವಿಮಾನ ನಿಲ್ದಾಣಗಳನ್ನ ಮಾಡೋದು, ಒಳ್ಳೆಯ ಸಿಸ್ಟಮ್ಗಳನ್ನ ಜನರೇಟ್ ಮಾಡೋದು ಮತ್ತು ಜನಸೌಕರ್ಯಗಳನ್ನ ಇಟ್ಟು ವ್ಯವಸ್ಥೆಯನ್ನು ಸರಿ ಮಾಡಿಸ್ಬೇಕಾದಂಥ ಕರ್ತವ್ಯ ಅಜಿತ್ ಪವಾರ್ಗೆ ಇತ್ತು. ಆದರೆ ಅಜಿತ್ ಪವಾರ್ ಅದನ್ನು ಯಾವುದು ಮಾಡಲಿಲ್ಲ. ಹೇಗೆ ಜನಸಾಮಾನ್ಯರು ಡೆಲ್ಲಿಲಿ ವಿಷದ ಗಾಳಿ ಕುಡಿದು ಸಾಯ್ತಾ ಇದ್ದಾರೋ, ಅದಕ್ಕೆ ಯಾರು ಸರ್ಕಾರದವರು ಯಾರು ತಲೆ ಕೆಡಿಸ್ಕೊತಾ ಇಲ್ವೋ, ಹೇಗೆ ಜನಸಾಮಾನ್ಯರು ಬೇರೆ ಬೇರೆ ಆಸ್ಪತ್ರೆಗಳಲ್ಲಿ ಅನೇಕ ಕಡೆ ವೆಂಟಿಲೇಷನ್ ವ್ಯವಸ್ಥೆ ಇಲ್ಲದೆ ಅನೇಕ ಕರಪ್ಷನ್ಗಳಿಗೆ ಹೇಗೆ ಬಲಿಯಾಗ್ತಾ ಇದ್ದಾರೋ, ಅದೇ ರೀತಿ ಅಜಿತ್ ಪವಾರ್ ತಾವು ನಂಬಿದ್ದಂಥ ಮೋಸ, ವಂಚನೆ, ಕುತಂತ್ರ, ಭ್ರಷ್ಟಾಚಾರ ಇವುಗಳಿಗೆ ಇದೇ ರೀತಿಯಲ್ಲಿ ಎರಡು ಕಾರಣಕ್ಕೆ, ಒಂದು ವಿಮಾನ ನಿಲ್ದಾಣ, ಒಂದು ವಿಮಾನದ ಕಾರಣಕ್ಕೆ ಇವರು ತಮ್ಮನ್ನು ತಾವು ಬಲಿಯಾಗ್ತಾರೆ. ಭಾರತ ದೇಶದಲ್ಲಿ ಇದೆಲ್ಲವೂ ಕಾಮನ್ ಆಗ್ತಾ ಇದೆ. ಅಹಮದಾಬಾದ್ ಫ್ಲೈಟ್ ಕ್ರ್ಯಾಶ್ ಆಗುತ್ತೆ, ಇನ್ನೂ ಅನೇಕ ವಿಮಾನಗಳು ಇಲ್ಲಿ ಕ್ರ್ಯಾಶ್ ಆಗ್ತವೆ. ಆದರೆ ಯಾಕೆ ವಿಮಾನಗಳು ಪತನ ಆದವು, ಯಾಕೆ ವಿಮಾನ ಪತನ ಆದಮೇಲೆ ಅವುಗಳಿಗೆ ಏನು ಕ್ರಮ ಕೈಗೊಂಡಿದ್ದಾರೆ, ಅದು ಯಾವುದೂ ಕೂಡ ಮಾಹಿತಿ ಹೊರಗಡೆ ಬರಲ್ಲ. ಯಾಕೆಂದರೆ ಇದು ಗೌಪ್ಯ ಮಾಹಿತಿ. ಹಾಗಾಗಿ ಭಾರತ ದೇಶದಲ್ಲಿ ಇಂಥ ವಿಮಾನಗಳು ಪತನ ಆಗ್ತಾನೆ ಇರುತ್ತೆ. ಆಗದಲ್ಲದೆ ಅಜಿತ್ ಪವಾರ್ ಅಂತ ಉಪಮುಖ್ಯಮಂತ್ರಿ ಸಾವಾಗದಲ್ಲದೆ ಇನ್ನು ಅನೇಕ ಕಡೆ ಸಾಮಾನ್ಯ ಜನರುಗಳು ಸಾವುಗಳು ಕೂಡ ಹಾಸ್ಪಿಟ್ಲ್ಗಳಲ್ಲಿ ಮತ್ತೊಂದು ಕಡೆಯಲ್ಲಿ ಅನೇಕ ವ್ಯವಸ್ಥೆಗಳು ಸರಿ ಇಲ್ಲದೆ ಸಾವಾಗ್ತಾ ಇರುತ್ತೆ. ಇದು ವ್ಯವಸ್ಥೆಯನ್ನು ಸುಧಾರಣೆ ಮಾಡುವಂಥ ಮೌಲ್ಯವನ್ನು ಮತ್ತು ಜನನಾಗರಿಕತೆಯನ್ನು ಬೆಳೆಸುವಂಥ ಮೌಲ್ಯವನ್ನು ಅಜಿತ್ ಪವಾರ್ ಏನಾದರೂ ಹೊಂದಿದ್ರೆ ಇವತ್ತು ಅವರೇನಾದರೂ ಬದುಕುವಂಥ ಪರಿಸ್ಥಿತಿ ಇರ್ತಾ ಇತ್ತೇನೆ. ಆದರೆ ಅವ್ರು ನಂಬಿದಂಥ ಭ್ರಷ್ಟಾಚಾರ, ಮೋಸ, ವಂಚನೆ ಈ ಥರದ ಮೌಲ್ಯಗಳನ್ನು ಅವರು ಫಸಲು ಮಾಡಿದ್ದಕ್ಕೆ ಇವತ್ತು ಅದೇ ಮೋಸದ ಜಾಲಕ್ಕೆ ಅಜಿತ್ ಪವಾರ್ ಬಲಿಯಾಗಿದ್ದಾರೆ. ಇದೊಂದು ದುರಂತನೇ ಅಂತ ಹೇಳ್ಬೋದು. ಹಾಗಾಗಿ ಇಂಥ ಮೌಲ್ಯಗಳನ್ನು ಹೊಂದಿರುವಂಥ ಎಲ್ಲ ಭ್ರಷ್ಟಾಚಾರಿಗಳು, ಮೋಸಗಾರರು, ರಾಜಕಾರಣಿಗಳು ಇನ್ನು ಯಾವ ವ್ಯವಸ್ಥೆಯನ್ನು ಭಾರತ ದೇಶದಲ್ಲಿ ಕಟ್ತಾರೆ? ವಿಮಾನಗಳ ಸುರಕ್ಷತೆ ಇಲ್ಲ, ಆಸ್ಪತ್ರೆಗಳ ಸುರಕ್ಷತೆ ಇಲ್ಲ, ಯಾವುದೇ ಒಂದು ವ್ಯವಸ್ಥೆಯೂ ಕೂಡ ಸುರಕ್ಷತೆ ಇಲ್ಲ. ಇಂಥ ವ್ಯವಸ್ಥೆಯನ್ನು ಕಟ್ಕೊಂಡು ಇವರು ಎಲ್ಲಿಗೆ ಹೋಗ್ತಾರೆ ಅನ್ನೋದು ಒಂದು ಪ್ರಶ್ನೆ. ಮತ್ತೊಂದು ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ. ಎಲ್ರಿಗೂ ನಮಸ್ಕಾರ.